ಗೈಸ್ ನಮ್ಮ ವಿಜುವಾಸ ಕರ್ಕೊಂಡು ಹೋಗ್ಬೇಕಂತ ಬಂದಿದೆ. ನಮ್ಮ ಗೋಡನ್ ಫ್ಯಾಮಿಲಿದವ್ರು ಹಿಡಿದು ಬಣ್ಣ ಹಚ್ಬಿಟ್ರು. ಪುನಃ ಸಿಗಲತ್ತೀನಿ ಎಲ್ಲ ಗೊತ್ತಿಲ್ಲ ನಿಮ್ಗೆ. ಈ ಸಾಮಾನುಗಳು ನೋಡ್ರಿ, ಎಷ್ಟು ಸಾಮಾನುಗಳು ಹೆಂಗೆ ಬಿದ್ದಾವೆ. ಈಗ ಇನ್ನು ಸಾಮಾನುಗಳೆಲ್ಲ ಅರೇಂಜ್ ಮಾಡಬೇಕು. ಇನ್ನು ಸಿಕ್ಕಾಪಟ್ಟೆ ಕೆಲಸ ಅದ. ನಮಗೆ ನಿಮಗೆ ಎಲ್ಲರಿಗೂ ಚಲೋ ಅಂತೇಳಿ ಬೆಳ್ಕೊಂಡು ಗ್ಯಾಸ್ ಹಚ್ಚವಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಇದೇನು ದೊಡ್ಡ ಏನು ಖುಷಿ ವಿಚಾರ ಆ್ಯಂಡ್ ಒಳ್ಳೆ ಏನು ವಿಡಿಯೋ ಅಲ್ಲ. ನಾನು ಏನೋ ಒಂದು ಕಷ್ಟಪಟ್ಟು ಅಂದರೆ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಇಷ್ಟಪಟ್ಟು ಒಂದು ರೂಮ್ ರೆಡಿ ಮಾಡಿದ್ದೆ. ಡ್ರೀಮ್ ರೂಮ್ ಅಂತ ಹಿಂಗೆ ನೋಡ್ಬೋದು ನೀವು. ಎಲ್ಲ ಕೆತ್ತೀನಿ. ಇವಾಗ ಡ್ರೀಮ್ ರೂಮ್ನ ಇವಾಗ ನಾವು ಖಾಲಿ ಮಾಡಕತ್ತೀವಿ. ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸ್ವಲ್ಪ ಅದು ಖರ್ಚು ಮಾಡಿಕೊಂಡು ಏನೇನೋ ಮಾಡಿಕೊಂಡು ಸ್ವಲ್ಪ ರೆಡಿ ಮಾಡಿದ್ದೆ. ಬಟ್ ಇಷ್ಟು ಬೇಗ ಬಿಡೋ ಪರಿಸ್ಥಿತಿ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ಸ್ವಲ್ಪ ಏನೋ ಕಾರಣಾಂತರಗಳಿಂದ ಈ ಮನೆ ಚೇಂಜ್ ಮಾಡಕತ್ತೀವಿ ನಾವೇ. ಸೊ ಹಿಂಗಾಗಿ ನೋಡಿರಿ, ಇಷ್ಟೆಲ್ಲ ಬಟ್ಟೆಗಳು ಎಲ್ಲ ಎತ್ತಕೋಬೇಕು. ಇವೆಲ್ಲ ನನ್ನ ಸೆಟಪ್ಪ. ಅದಕ್ಕೆ ಸೆಕೆಂಡ್ ಚಾನಲ್ದಾಗ ವೀಡಿಯೋನೇ ಬರ್ಲಿಕ್ಕದ. ಹಾಕ್ಬೇಕಂತ ನಾನು ಭಾಳ ಅಂದ್ಕೊಂಡಿದ್ದೆ. ಡೈಲಿ ಒಂದೊಂದು ಹಾಕ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು. ಬಟ್ ಇದು ಮನೆಯೊಂದಿಷ್ಟು ಪ್ರಾಬ್ಲಮ್ ಆಗಿ ಹಿಂಗಾಗಿ ಹಾಕೋಕ್ಕಾಗಲಿಲ್ಲ. ಸೊ ಬರೀ ಇವಾಗ ಇವೆಲ್ಲ ಕಿತ್ತಬೇಕು, ಎಲ್ಲ ಪ್ಯಾಕ್ ಮಾಡಬೇಕು. ಇವಾಗ ಪ್ಯಾಕ್ ಮಾಡಿಕೊಂಡು ಇನ್ನೂ ಒಂದು ಮನೆ ಅದು ನೋಡಿ ಅಲ್ಲಿ ಶಿಫ್ಟ್ ಆಗಬೇಕು. ಇನ್ನು ಶನಿವಾರ ಶಿಫ್ಟ್ ಆಗೋದ. ಬಟ್ ಸಾಮಾನುಗಳು ಸಿಕ್ಕಾಪಟ್ಟೆ ಅದಾವಲ್ಲ, ಅದ್ರ ಸಲಿಂದ ಇವಾಗಿಂದನೇ ಸ್ವಲ್ಪ ಅಂದರೆ ರೆಡಿ ಮಾಡಬೇಕು. ಅಂದರೆ ಎಲ್ಲ ಪ್ಯಾಕಪ್ ಮಾಡ್ಬೇಕಲ್ಲ. ಸೊ ಪ್ಯಾಕಪ್ ಮಾಡೋದು ನಡೆದೋದು. ಇವಾಗ ಪ್ಯಾಕಪ್ ಮಾಡಬೇಕು. ಬರೀ ಗಾಯ್ಸ್ ಸ್ವಲ್ಪ ಅಂದ್ರೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಆದರೆ ಅನಿವಾರ್ಯ ಹೋಗಬೇಕು. ಎಲ್ಲಿ ಯಾರು ಶಾಶ್ವತ ಅಲ್ಲ. ಸೊ ಹಿಂಗೆ ನಾವು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ಈ ಮನೆಗೆ ನಮ್ಗೇನು ಬಿಡ್ರಿ. ಬರೀ ಇವಾಗ ಕಿತ್ತಮ್ಮಂತ ಸ್ವಲ್ಪ ಇದಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. ಭಾರಿ ಆಯ್ತು, ಅಗ್ರಿಮೆಂಟ್ ಮಾಡ್ಕೊಳ್ಳಿಲ್ಲ. ಸೊ ಹಿಂಗಾಗಿ ಇದು ಪ್ರಾಬ್ಲಮ್ ಬಂತು. ನೆಕ್ಸ್ಟ್ ಈ ಮನೆಗೆ ಹೋದಾಗ ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೋಬೇಕು. ಇವೆಲ್ಲ ಸ್ವಲ್ಪ ಪ್ಯಾಕ್ ಮಾಡ್ತೀನಿ ಅಂತ ಪಟ ಪ್ಯಾಕ್ ಮಾಡಿಕೊಂಡು ಸಿಗ್ತೀನಿ ಅಂತ ನಿಮಗೆ. ನೋಡ್ರಿ ಗಾಯ್ಸ್, ಅಲ್ಲಿಂದ ಸೀದಾ ಇವಾಗ ನಾವು ಹೊಸ ಮನೆ ಹಿಡಿದೀವಲ್ಲ, ಅಲ್ಲಿ ಬಂದಿನಿ. ಇದು ಮನೆ ಬಂದುಬಿಟ್ಟು ಇಲ್ಲ ನಮ್ಮ ಸಾಯಿಪಾರದಾಗ ಇತ್ತು. ಸೊ ಭಾಳ ನಮ್ಮ ಗೋಲ್ಡನ್ ಫ್ಯಾಮಿಲಿ ಅಕ್ಕ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿ ಹುಡುಕಿಯರು ಕೊಟ್ಟಿದ್ದ ಮನೆ. ಈ ಮನೆ ಈ ಥರ ಅದ, ಏನೂ ಕಮ್ಮಿ ಇಲ್ಲ. ಅದರಂಗೆ ಅದ. ಸೊ ಸ್ವಲ್ಪ ಬೆಡ್ರೂಮ್ ಒಂದು ಸ್ವಲ್ಪ ಸಣ್ಣದ. ನಮ್ಮ ಗೇಮಿಂಗಿಗೆ ಎಷ್ಟು ಬರ್ತದೆ ಅಟ್ಟೆ ಅದ. ಭಾಳ ದೊಡ್ಡದೇನಿಲ್ಲ. ನನಗ ಸಫಿಸೆಂಟ್ ಅನಿಸ್ತದ. ಏನು ಮಾಡೋಕ್ಕಾಗಲ್ಲ. ಇವಾಗ ಮುಂದೆ ನಿಮ್ಮ ಆಶೀರ್ವಾದದಿಂದ ಒಂದು ದೊಡ್ಡ ಮನೆ ತೋಲಿ ಇಲ್ಲಿ ಬಿಜಾಪುರದಾಗ. ಅವಾಗ ತಿಂಡಿಲಿ ಇಟ್ಕೋಬೋದು ನಮ್ಮ ಮನೆ. ಮರಿಗಾಯ್ಸ್ ಇವಾಗ ಸ್ವಲ್ಪ ಇದಕ್ಕೆ ಕ್ಲೀನಿಂಗ್ ಮಾಡಬೇಕು. ನಾಳೆ ಶಿಫ್ಟ್ ಆಗೋದದ. ಸೊ ಇದಕ್ಕಾಗಿ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಬೇಕನ್ನೋ ಪ್ಲ್ಯಾನಿಂಗ್ ಅದ ನಂದು. ನಮ್ಮ ಸ್ನೇಕಿಂಗ ಊರಿಗೆ ಹೋಗ್ಬಿಟ್ಟಿದ್ದೆ. ಮೇನ್ ಟೈಮ್ದಾಗ ಊರಿಗೆ ಹೋಗೋಣ. ರೂಮ್ ಶಿಫ್ಟ್ ಮಾಡೋ ಟೈಮ್ದಾಗೆ ಊರಿಗೆ ಹೋಗೋಣ. ಇವಾಗ ಏನು ಮಾಡೋಕ್ಕಾಗಲ್ಲ, ನಾವು ಒಬ್ಬನೇ ಮಾಡಬೇಕು. ಬರೀ ಇವಾಗ ಸ್ವಲ್ಪ ಕ್ಲೀನಿಂಗ್ ಮಾಡೋಣಂತ ಪಟ ಅಂತ ಕ್ಲೀನಿಂಗ್ ಮಾಡಿಬಿಟ್ಟು ಹೋಗೋಣ. ಮತ್ತು ನಾಳೆ ಬರೋಣ. ನಾಳೆ ಬಂದು ಎಲ್ಲ ಸಾಮಾನುಗಳು ಇಡಬೇಕಿಲ್ಲ ತಂದು ಶಿಫ್ಟ್ ಮಾಡಿ ಹಂಗೆ ಇದ್ದೇ ಬಿಡೋದು. ಬರ್ರಿ. Don't you worry about a thing. Oh no, every day is just a brand new start. Just follow your heart. So many dreams are waiting for you. Sing hey, it's okay. Tomorrow's gonna be a new day. It's okay. So live your life and live your way. ಇವೆಲ್ಲ ಕಸೋಡೋದು ಕಾರ್ಯಕ್ರಮ ಮುಗಿಸ್ದೆ. ಇವಾಗ ಮನೆ ತೊಳೆಯೋ ಕಾರ್ಯಕ್ರಮ. ಯಾಕಂದರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಸ್ವಲ್ಪ ದುಡ್ಡುಳದ ಮನೆ ಭಾಳ ದಿನ ಎತ್ಕೊಳ್ತಾ ಇದು ಮನೆಯವ್ರು ಬಾಡಿ ಕೊಟ್ಟು ಅಂತ ಕಾಣ್ತದೆ. ಸೊ ಕ್ಲೀನ್ ಮಾಡಬೇಕು ಆ್ಯಂಡ್ ಫುಲ್ ಒರೆಸ್ಬೇಕು. ಎಲ್ಲ ಬರೀ ಶಿಸ್ತು ಒರೆಸ್ತೀನಿ ಅಂತ ಕುಂತು ನೋಡ್ರಿ ನೀವು. When I'm blue, I think of you in your eyes. How they look at mine, so kind. Like that, you slow down time and everything's just fine. I was ocean swimming with just wishful thinking of my life, the vision drifting by until I found a lighthouse in your heart, shining like a beacon of bright. ನೋಡ್ರಿ ಗೈಸ್, ಎಲ್ಲ ಮನೆ ಕ್ಲೀನ್ ಮಾಡಿದೆ, ಶಿಸ್ತಿ ಹೊರದೆ. ಇವಾಗ ಇವತ್ತಂತೇನು ತಂದಿಡಲಿಲ್ಲ. ಅಂದ್ರೆ ಚಲೋ ದಿನ ಇಲ್ಲ ಅಂತ ಸೊ ಮನೇಲಿ ಹೇಳ್ಯಾರ. ಅದಕ್ಕೆ ನಾಳೆ ಬೆಳಗ್ಗೆ ಬಣ್ಣ ಅಂದ್ರೆ ಹೋಳಿ ಹುಣ್ಣಿಮೆ
ಸೊ ಅವಾಗ ಚಲೋ ದಿನ ಅಂತ ಅದಕ್ಕೆ ಡೈರೆಕ್ಟ್ ಅವತ್ತೇ ತಂದಿರ್ತೀನಿ ಎಲ್ಲ ಸಾಮಾನುಗಳು. ಬಟ್ ಗೈಸ್ ಇವಾಗ ಡೈರೆಕ್ಟ್ ಮಾಮೂಲಿ ನಾಳೆ ಸಿಗ್ತೀನಿ ನೋಡಿ ಗೈಸ್. ಇವಾಗ ಇದೆಲ್ಲ ಬಟ್ಟೆಗಳು ಪ್ಯಾಕ್ ಮಾಡಬೇಕು. ಅಂದರೆ ಇವಾಗ ಏನು ಪ್ಯಾಕ್ ಮಾಡೋಕೆ ಏನೂ ಇಲ್ಲ. ಇಲ್ಲಿ ನೋಡಿ ಇಷ್ಟು ಬಟ್ಟೆ ಅದಾವ. ಅದಕ್ಕೆ ಏನು ಮಾಡಿದೆ ಅಂದ್ರೆ ಚಾದರ್ ಹಾಸ್ತೀನಿ, ಹಾಸ್ಬಿಟ್ಟು ಬಟ್ಟೆ ಕಟ್ಬಿಡ್ತೀನಿ. ಅದ್ರಾಗ ಗಂಟು ಕಟ್ಟಿಬಿಡ್ತೀನಿ. 2-3 ಗಂಟೆ ಆಗ್ಬೋದು ಬಟ್ಟೆಗಳು ಅಷ್ಟದಾವ. ಬರೀ ಪಟ ಗಂಟು ಕಾಡುತ್ತೆ ಅಂತ ನೋಡ್ರಿ ತಿಕ್ಕ ತಗೊಂಡು ಹೋಗ್ಬಿಡೋದು ಈಗ ನೋಡ್ರಿ ಗೈಸ್. ಎಲ್ಲ ಖಾಲಿ ಮಾಡೋದೆ ನೋಡಿ. ಇಲ್ಲಿ ಎಲ್ಲ ಕಟ್ಟಿಟ್ಟಿನಿ ಬಟ್ಟೆ ಗಂಟೆ 2 ಗಂಟೆ ಒಳಗಿಟ್ಟಿನಿ. ಎಲ್ಲ ಸಾಮಾನುಗಳೆಲ್ಲ ಕಚರ ಆಗ್ಯದ. ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ನಮ್ಮ ವಿಜಯ್ ಬಸ್ ಹಿಡ್ಕೊಂಬರ್ಬೇಕು. ಅವ್ನು ಹಿಡ್ಕೊಂಬಂದು ಸೀದಾ ಎತ್ತಾಕೊಂಡು ಸೀದಾ ನಮ್ಮ ಹೊಸ ಮನೆಗೆ ಎಂಟ್ರಿ. ಅವ್ರಿಗೆ ಗೈಸ್ ಅವ್ನಿಗೆ ಹಿಡ್ಕೊಂಬರ್ತೀನಿ. ಇವತ್ತು ಕರ್ಕೊಂಬರ್ಬೇಕು. ಹಾಸ್ಟೆಲ್ಗೆ ಹೋಗ್ತಾರೆ. ಇವಾಗ ಅವನಿಗೆ ಕರ್ಕೊಂಬರಂತ ನೋಡ್ರಿ ಗೈಸ್. ನಮ್ಮ ವಿಜಯ್ ಬಸ್ ಕರ್ಕೊಂಡು ಹೋಗ್ಬೇಕಂತ ಬಂದಿದೆ. ನಮ್ಮ ಗೋಡನ್ ಫ್ಯಾಮಿಲಿದವ್ರು ಹಿಡಿದು ಬಣ್ಣ ಹಚ್ಬಿಟ್ರು. ಪುನಃ ಸಿಗ್ಲತ್ತೀನಿ ಎಲ್ಲ ಗೊತ್ತಿಲ್ಲ ನಿಮ್ಗೆ. ಅಂದರೆ ಬಣ್ಣ ಎಲ್ಲರೂ ಆಡಕತ್ತಾರ. ನಾವು ಸ್ವಲ್ಪ ಮನಿ ಶಿಫ್ಟ್ ಮಾಡೋದು ಅಂತೇಳಿಕ್ಯಾರ. ಹಿಂಗಾಗಿ ಎಲ್ಲಿ ಇವೆಂಟಿಗೆ ಅದು ಹೋಗಿಲ್ಲ. ಆಕಾಶ್ ಬ್ರೋ ಅವರು VIP ಪಾಸ್ ಕೊಡ್ತೀನಿ ಬರ್ರಿ ರಂಗ್ ಬರ್ಸಕ್ಕೆ ಹೋಗತ್ತರ ಅಂತ ಹೇಳಕ್ಕೆ ಕರೆದ್ರು. ಅಟ್ಟಾದರೂ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಭಾಳ ಕೆಲಸ ಅದಾವ ಇವಾಗ. ಅಂದರೆ ಏನು ಮಾಡೋಕೆ ಹೇಳ್ರಿ ಸರ್, ಸಿಕ್ಕಾಪಟ್ಟೆ ಅಂದ್ರೆ ವರ್ಕ್ ಅದ. ಮನಿ ಶಿಫ್ಟ್ ಮಾಡಬೇಕು. ಇವತ್ತೇನೋ ಚಲೋ ದಿನ ಅದ ಅಂತ ಮನೆಗೆ ಇವತ್ತು ಶಿಫ್ಟ್ ಮಾಡೋದಾರ. ಸೊ ಹಿಂಗಾಗಿ ಮನಿ ಶಿಫ್ಟ್ ಮಾಡಬೇಕು. ಇಲ್ಲಿ ಈಗ ಬಂದೀನಿ. ಜಸ್ಟ್ ಹೊರಗೆ ಬಂದೀನಿ ಮನೆಯಿಂದ. ಹಿಡಿದು ನಮ್ಮ ಗೋಡನ್ ಫ್ಯಾಮಿಲಿದವ್ರು ಬಣ್ಣ ಹಚ್ಬಿಟ್ರಿ. ಬರ್ರಿ ಏನು ಮಾಡೋಕ್ಕಾಗಲ್ಲ, ಮನಿ ಶಿಫ್ಟ್ ಮಾಡ್ಬಂತ ಇವಾಗ. ಚಲೋ ನೋಡ್ರಿ ಗೈಸ್. ಆಲ್ಮೋಸ್ಟ್ ಕಷ್ಟಪಟ್ಟು ಒಂದು 80% ಸಾಮಾನುಗಳು ತೊಗೊಂಬಂದ್ವಿ. ನೋಡ್ರಿ ನೀವು ಇಷ್ಟು ಸಾಮಾನುಗಳು ತೊಗೊಂಬಂದ್ವಿ. ಇನ್ನೂ ಒಂದು 20% ಸಾಮಾನುಗಳು ಅದಾವ ಅಲ್ಲಿ ರೂಮ್ದಾಗ. ಕಂಪ್ಯೂಟರ್ ಮೇನ್ ಟೇಬಲ್. ಸೊ ಹಿಂಗಾಗಿ ಬರೀ ಸಿಕ್ಕಾಪಟ್ಟೆ ಹೈರಾಣ ಆಗ್ತದ ಅಂತಾರೆ. ಒಂದು ಕಲರ್ ಹಚ್ಬಿಟ್ರೆ ಮಾರಿ ತೊಗೊಂಡ್ರೆ ಕಲರ್ ಅವಲ್ಗ್ಯದ. ಬರೀ ಆದಷ್ಟು ಎಲ್ಲ ಸಾಮಾನುಗಳು ತರ್ತೀವತ್ತ ಫುಲ್ ಮಿಕ್ಕದ. ಈಗ ಬಿಸಿಲು ತಗೊಳ್ಳಿ ಬಿಸಿಲದ. ಏನು ಮಾಡೋಕ್ಕಾಗಲ್ಲ. ಆಟ ಆಡೋಕೆ ಕಷ್ಟಪಡ್ಕೋತೀವಿ. ಬರ್ರಿ ಇವಾಗ ಇವೆಲ್ಲ ಸಾಮಾನುಗಳು ಇನ್ನೂ ತಂದಿಟ್ಟಿವಿ. ನಾವು ಹಚ್ಚಬೇಕು. ಪಾಸ್ ಆಗ್ತೀವಿ. ನಮ್ಮ ಸ್ನೇಹಿಗೆ ಇದೇ ಟೈಮ್ ಮೇನ್ ಟೈಮ್ದಾಗ ಊರಿಗೆ ಬೇಕಂತೇಳಿ. ಬರ್ರಿ ಚಲೋ. ಎಲ್ಲ ಸಾಮಾನುಗಳು ಎತ್ತಾಕೊಂಡ್ಬಂದ್ವಿ. ಪೂರ ಖಾಲಿ ಮಾಡಿದ್ವಿ. ಬರಾಗ ಒಂದು ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ತೊಗೊಂಬಂದ್ವಿ. ಚೂಡ ತಂದ ಮನ್ಯಾಗ ಮಾಡಿ ಕಳ್ಸ್ಯಾರ. ಸೊ ಹಿಂಗಾಗಿ ಚೂಡ ತಿನ್ಕೊಂಡು ಕೊಡ್ತೀವಿ. ನಮ್ಮ ನೋಡ್ರಿ ವಿಜಯ್ ಬಾಸ್ ಭಾಳ ಪೂರ ಹೆಲ್ಪ್ ಮಾಡಿದ್ದು. ಒಟ್ಟು ಹೆಲ್ಪ್ ಮಾಡಿದೆ ನಮ್ಮ ವಿಜಯ್ ಬಾಸ್. ನೋಡಿರಿ ಈ ಸಾಮಾನುಗಳು ನೋಡಿರಿ ಎಷ್ಟು ಸಾಮಾನುಗಳು ಹೆಂಬಿದ್ದಾವೆ. ಈಗ ಇನ್ನು ಸಾಮಾನುಗಳೆಲ್ಲ ಅರೇಂಜ್ ಮಾಡಬೇಕು. ಇನ್ನು ಸಿಕ್ಕಾಪಟ್ಟೆ ಕೆಲಸ ಅದ. ನೋಡ್ರಿ ಕೂತಿದ್ದಾರೆ. ಇದನ್ನು ತೋರಿಸ್ತೇನೆ ನಿಮ್ಗೆ ಉಳಿದಿದೆಲ್ಲ. ನಮ್ಮ ಸ್ವೀಟಿ ಎಕ್ಸ್ಪ್ಲೋರ್ ಮಾಡೋಕತ್ತಾಳ ಮನೆಯೆಲ್ಲ ಹೆಂಗದ ಅನ್ನೋದು ನೋಡಿನಾ. ತಿಂತೀವತ್ತ ಸ್ವಲ್ಪ ಎಷ್ಟು ಕೋಲ್ಡ್ ಡ್ರಿಂಕ್ಸ್ ಕುಡಿತೀವಿ. ಸ್ವಲ್ಪ ತಣ್ಣಗಾಗ್ತೀವಿ. ಭಾಳ ಕೆಟ್ಟ ಬಿಸಿಲದ್ರಿ. ತಗೋಬಾರ್ದು ಬರ್ರಿ ನೋಡ್ರಿ ಗೈಸ್. ಎಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದೆ. ಇವಾಗ ಸ್ವಲ್ಪ ಎಲ್ಲ ಸಾಮಾನುಗಳು ಹಚ್ಬೇಕು. ಇಷ್ಟೆಲ್ಲ ಸಾಮಾನುಗಳು ಅದಾವ ಸ್ವಲ್ಪ. ಆ್ಯಂಡ್ ನಮ್ಮ ಈಗ ಗೇಮಿಂಗ್ ರಿಲೇಟೆಡ್ ಅಂದ್ರೆ ನನ್ನ ಯೂಟ್ಯೂಬ್ ಇದು ರಿಲೇಟೆಡ್ ಇದು ಮಾನಿಟರ್ ಕಂಪ್ಯೂಟರ್ ಅದೆಲ್ಲ ಹಚ್ಚೀನಿ. ಇವಾಗ ಅದ್ರದ್ದಂತೂ ಕಂಪ್ಲೀಟ್ ಆಯಿತು. ಸೊ ಇವಾಗ ಸ್ವಲ್ಪ ಎಲ್ಲ ಬಟ್ಟೆದೊಂದು ಹಚ್ಚಬೇಕು. ಎಲ್ಲ ಬಟ್ಟೆಗಳೆಲ್ಲ ಜೋಡಿಸಿಡ್ಬೇಕು. ಎಲ್ಲ ಬಟ್ಟೆ ಬೆಡ್ ಎಲ್ಲ ಕರೆಕ್ಟ್ ಸೆಟಲ್ಮೆಂಟ್ ಮಾಡಬೇಕು. ಆ್ಯಂಡ್ ಇಲ್ಲೆಲ್ಲ ವಾಲಿಗೆಲ್ಲ ಏನೋ ಡೆಕೋರೇಷನ್ ಮಾಡೋದಿರ್ತಲ್ಲ ನಮ್ದೆಲ್ಲ ಗೊತ್ತಲ್ಲ ನಿಮಗೆ. ಡೆಕೋರೇಷನ್ ಮಾಡಬೇಕು. ಆ್ಯಂಡ್ ಇನ್ನೂ ವೈಫೈ ತಂದಿಲ್ಲ. ವೈಫೈನ ಅದೇ ರೂಮ್ನಾಗ ಅದ. ವೈಫೈ ಒಂದಿಟ್ಟು ಯಾವಾಗ ತರೋದು ಗೊತ್ತಿಲ್ಲ. ಅದು ಒಂದಿಷ್ಟು ನಾಳೆ ಬರ್ತಾರಂತವ್ರು ಬಂದು ಮಾಡಿಕೊಡ್ತೀನಿ ಅಂತಾರೆ. ಅದೊಂದಿಟ್ಟು ವೈಫೈ ಒಂದಿಟ್ಟು ಆಯ್ತಂದ್ರೆ ಫುಲ್ ಎಲ್ಲ ಡಿಕ್ಲೇರ್ ಎಲ್ಲ ಸಪ್ಪ ಕ್ಲೀನ್ ಆಗುತ್ತೆ. ಬರೀ ನೋಡ್ರಿ ಗೈಸ್ ಚಲೋ ಆದಷ್ಟು ಇದೆಲ್ಲ ಪಡ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಕ್ಲಿಯರ್ ಮಾಡಿ ಅಷ್ಟು ತೋರಿಸ್ತೀನಿ ನಿಮಗೆ ಸ್ವಲ್ಪ ನೋಡ್ರಿ ಗೈಸ್. ಇದು ಡೇ ಮತ್ತು ಸೆಕೆಂಡ್ ಒಂದು ಶಿಫ್ಟ್ ಮಾಡಿ ಎಲ್ಲ ಕ್ಲಿಯರಾಗಿ ಎಲ್ಲ ಇಟ್ಟಿವಿ. ಇವಾಗ ಹಾಲು ಹೋಗಿಸೋ ಕಾರ್ಯಕ್ರಮ. ಗ್ಯಾಸು ನಮ್ಮ ಹತ್ರ ಇದು ಸಿಲಿಂಡರ್. ಇದನ್ನು ಬೇಕ್ರಿ ಅಣ್ಣ ಹತ್ರ ಸಾಲ ತೊಗೊಂಬಂದಿವಿ. ಆ್ಯಂಡ್ ಈ ಬೋಗಣೆಗಳು ನಮ್ದಲ್ಲ, ನಮ್ಮ ಹುಲಿದು ಕ್ಯಾಮ್ರಾ ಇದ್ದಾಗ ನಮ್ಮನ್ನ ಮೇಕಿಂಗ್ ಬಂದಿಲ್ಲ. ಸೊ ಇವಾಗ ನಾವು ಚಲೋ ರೀ ನಮಗೆ ಅಂತೇಳಿ ನಿಮಗೆ ಎಲ್ರಿಗೂ ಚಲೋ ಆಗಲಿ ಅಂತೇಳಿ ಬೆಳ್ಕೊಂಡು ಗ್ಯಾಸ್ ಹಚ್ಚೋವಂತ ಹಾಲು ಹೊರದಾಕ. ಅಂದ್ರೆ ಇವತ್ತು ಚಲೋ ದಿನ ಅದ ಅಂತ ಇವತ್ತು ಸ್ವಲ್ಪ ನಾವು ಅದೆಲ್ಲ ನಂಬಲ್ಲ.
ಅಂದರೂ ಮನ್ಯಾಗ ಹೇಳ್ಯಾರ ಇದೆಲ್ಲ ಸ್ವಲ್ಪ ಚಲೋ ಜನ ಅದ ಅದಕ್ಕೆ ನಾನು ಸ್ವಲ್ಪ ಇವತ್ತು ಹಾಲು ಉಗ್ಸು ಅಂತೇಳಿ ಮನ್ಯಾಗ ಅದಕ್ಕೆ ಇಷ್ಟೆಲ್ಲ ಜುಗಾಡ್ ಮಾಡಿ ಉಗ್ಸ್ಲಾಕತ್ತೀವಿ. ನಮ್ಮದೇ ಇರಬೇಕು ಅಂದ ಉಗ್ಸಾಕ್ತಿರೋ ಸ್ವಲ್ಪ ಬಿಸಿ ಬೀಳಾಕತ್ತೀನಿ. ಯಾಕಂದ್ರೆ ಸ್ವಲ್ಪ ನಮ್ಗೆ ಒಳ್ಳೇದಾಗಿ ಎಲ್ಲರೂ ಒಳ್ಳೇದಾಗಿ ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಉದಿನ ಕಡ್ಡಿ ಬೆಳಗಮ್ಮಂತ. ದೇವ್ರೆ, ಈ ವರ್ಷ ಆದ್ರೂ ಒಂದ್ ಗೌರ್ಮೆಂಟ್ ಕೆಲಸ ಕೊಡ್ಸು. ಬರೀ ಕೈಯಲ್ಲಿ ಬಂದಿದೆ ಅಲ್ಲ ಭಕ್ತ, ಕಾಯಿ ಬಾಳೆಹಣ್ಣು ತಂದೆ ಇಲ್ಲ. ಭಗವಂತ, ನಿನ್ನ ಕೆಲಸ ನೀನು ಮಾಡು, ಪ್ರತಿಫಲದ ಚಿಂತೆ ಬಿಡು. ಇವಾಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ನಮ್ಮ ಪೀಸಿಗೆ ಒಳ್ಳೇದಾಗಲಿ ನಮ್ಮನ್ನು ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ. ಬರೀ ಈ ಹಾಲು ಉಗ್ಸ್ತೀವಿ, ಹಾಲು ಉಗ್ಸ್ಕೆ ಊಟಕ್ಕೆ ಹೋಗ್ತೀವಿ. ಜೈ ಹಿಂದ್. ಬನ್ನಿ. ಹಾಲು ಉಗ್ಸೋ ಕಾರ್ಯಕ್ರಮ ಅಂತೂ ಕಂಪ್ಲೀಟ್ ಆಯ್ತು. ಇವಾಗ ಸೀದಾ ಎಲ್ಲ ಮೇಲಿದೆ, ಎಲ್ಲ ಚಲೋ ಮೇಲೆ ನಮಗೂ ನಿಮಗೂ ಎಲ್ಲರಿಗೂ. ಮರಿಗಾಸ್ ಇವತ್ತಿಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಮತ್ತೆ ಮುಂದಿನ ಮತ್ತೆ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.